ಸಮರ್ಪಣಾ ಪದ್ಧತಿಯ 19ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 119ನೆಯ ಶ್ಲೋಕದಲ್ಲಿ, ಪಾದುಕೆಯು ನನ್ನ ಅಲ್ಪತನವನ್ನ ಹೋಗಲಾಡಿಸಬೇಕು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಯದ್ಭ್ರಾತ್ರೇ ಭರತಾಯ ರಂಗಪತಿನ ರಾಮತ್ವ ಆತಸ್ತುಷ ನಿತ್ಯೋಪಾಸ್ಯ ನಿಜಾಂಗ್ರಿ ನಿಷ್ಕ್ರಿಯತೆಯ ನಿಶ್ಚಿತ್ಯ ವಿಶ್ರಾಣಿತಂ ಯೋಗಕ್ಷೇಮವಹಂ ಸಮಸ್ತ ಜಗತಾಂ ಯದ್ಗೀಯತೆ ಯೋಗಿಭಿಃ ಪಾದತ್ರಾಣಮಿದಂ ಮಿತಂ ಪಚ ಕಥಾಂ ಅಹ್ನಾಯ ಮೇ ನಿಹ್ನುತಾಂ. ಯತ್ ಯಾವ ಪಾದುಕೆಯಾದುದು ರಾಮತ್ವ ರಾಮನಾಗಿರುವಿಕೆಯನ್ನ ಆತಸ್ತುಷ ಪಡೆದಿರುವ ರಂಗಪತಿನ ಶ್ರೀರಂಗನಾಥನಿಂದ ಭ್ರಾತ್ರೆ ತಮ್ಮನಾಗಿರುವ ಭರತಾಯ ಭರತನ ವಿಷಯದಲ್ಲಿ ನಿತ್ಯ ಯಾವಾಗಲೂ ಉಪಾಸ್ಯ ಧ್ಯಾನಕ್ಕೆ ಅರ್ಹವಾಗಿರುವ ನಿಜ ತನ್ನ ಅಂಗ್ರಿ ಪಾದಗಳಿಗೆ ನಿಷ್ಕ್ರಿಯತೆಯ ಬದಲಾಗಿ ನಿಶ್ಚಿತ್ಯ ನಿಶ್ಚಯಿಸಿ ವಿಶ್ರಾಣಿತಂ ಕೊಡಲ್ಪಟ್ಟಿತೋ ಯತ್ ಯಾವುದೊಂದು ಯೋಗಿಭಿಹಿ ಭಗವಂತನನ್ನ ಧ್ಯಾನಿಸುವುದರಿಂದ ಸಮಸ್ತ ಜಗತಾಂ ಎಲ್ಲ ಲೋಕಗಳ ಯೋಗಕ್ಷೇಮ ಇಲ್ಲದಿರುವುದನ್ನ ಕೊಟ್ಟು ಇರುವುದನ್ನ ಕಾಪಾಡುವುದು ವಹಂ ಇದನ್ನು ಮಾಡುವುದಾಗಿ ಗೀಯತೆ ಹೇಳಲ್ಪಡುವುದೋ ಇದಂ ಈ ಪಾದತ್ರಾಣಂ ಪಾದುಕೆಯಾದುದು ಮೇ ನನ್ನ ಮಿತಂ ಪಚ ದರಿದ್ರನ ಕಥಾಂ ಮಾತನ್ನು ಅಹ್ನಾಯ ತಕ್ಷಣವೇ ನಿಹ್ನುತಾಂ ಹೋಗಲಾಡಿಸಬೇಕು. ಶ್ರೀರಂಗನಾಥ ಶ್ರೀರಾಮನಾಗಿ ಅವತರಿಸಿದ. ಅವನು ತನ್ನ ಪಾದಕ್ಕೆ ಪ್ರತಿನಿಧಿಯಾಗಿ ಪಾದುಕೆಯನ್ನ ಭರತನಿಗೆ ಕೊಟ್ಟ. ಶ್ರೇಷ್ಠರಾದವರು ಈ ಪಾದುಕೆಗಳಿಂದ ಎಲ್ಲ ಲೋಕಗಳಿಗೂ ಯೋಗಕ್ಷೇಮ ಉಂಟಾಗುತ್ತದೆ ಅಂತಾರೆ. ಯೋಗ ಅಂದರೆ ಬೇಕಿರುವುದು ಸಿಗುವುದು, ಕ್ಷೇಮ ಅಂದರೆ ಸಿಕ್ಕಿದ್ದು ಶಾಶ್ವತವಾಗಿ ಉಳಿಯುವುದು. ಯೋಗಕ್ಷೇಮ ಅಂದಾಗ ಈ ಲೋಕಕ್ಕೆ ಬೇಕಾಗಿರುವುದು ಸಿಕ್ಕಿ ಅದು ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ ಅಂತ ಅರ್ಥ. ಇಂತಹ ಪಾದುಕೆ ನನ್ನ ಅಲ್ಪತನವನ್ನ ಹೋಗಲಾಡಿಸ್ಬೇಕು ಅಂತಾರೆ ದೇಶಿಕರು. ಭಗವಂತನು ಒಳ್ಳೆಯ ಆಚಾರ್ಯರುಗಳನ್ನ ಕೊಡ್ತಾನೆ. ಆ ಆಚಾರ್ಯರುಗಳನ್ನ ನೇಮ ನಿಷ್ಠೆಯಿಂದ ಭಕ್ತಿಯಿಂದ ಆಶ್ರಯಿಸಿದರೆ ನಮ್ಮ ಅಲ್ಪತನವೂ ಹೋಗುತ್ತದೆ. ನಮ್ಮ ಅಲ್ಪತನ ಎಲ್ಲೇ ಇಲ್ಲದಷ್ಟಿದೆ. ಅದನ್ನು ಒಪ್ಕೊಳ್ಳೋ ಬುದ್ಧಿ ನಮಗಿಲ್ಲ. ಅಲ್ಲೂ ಅಲ್ಪತನ ತೋರಿಸ್ತೀವಿ. ಯಾರು ನಾನು ಅತ್ಯಂತ ಅಲ್ಪ ಅಂತ ಒಪ್ಕೊಳ್ತಾರೋ ಅವರು ಕ್ಷೇಮವಾಗಿರ್ತಾರೆ. ಆಚಾರ್ಯಾನುಗ್ರಹದಿಂದ ಮಾತ್ರ ಇದು ಸಾಧ್ಯ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.